ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಪ್ರೀತಿ ಸಂತೋಷ್ ಕಿಚನ್. ಇವತ್ತು ನಾವು ಮಾಡ್ತಿರೋ ಅಂಥ ರೆಸಿಪಿ ಬೇಳೆ ಒಬ್ಬಟ್ಟು. ಎಷ್ಟೇ ದಿನ ಇಟ್ಟರೂ ಸಾಫ್ಟಾಗಿ ಸ್ಮೂತಾಗಿ ಇರೋವಂಥ ಬೇಳೆ ಒಬ್ಬಟ್ಟನ್ನ ಹೇಗೆ ಮಾಡೋದು ಅಂತ ನಾನಿಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಇದನ್ನು ಮಾಡೋದಕ್ಕೆ ಹೂರ್ಣನ ಮಾಡೋದಕ್ಕೆ ಬೇಕಾಗಿರೋಂಥ ಸಾಮಾನು: ಒಂದು ಬಟ್ಲು ತೊಗರಿಬೇಳೆ, ಒಂದು ಬಟ್ಲು ಆರ್ಗ್ಯಾನಿಕ್ ಕಪ್ಪು ಬೆಲ್ಲನ ತೊಗೊಂಡಿದ್ದೀನಿ, ಹಾಗೆ 4ರಿಂದ 5 ಏಲಕ್ಕಿ, ಒಂದು ಬಟ್ಲಾಗುವಷ್ಟು ನಾನು ಕೊಬ್ಬರಿನ ಈ ಥರ ಉದ್ದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇಷ್ಟನ್ನ ನಾನು ಹೂರ್ಣನ ಮಾಡೋದಕ್ಕೆ ತಗೊಂಡಿದ್ದೀನಿ. ಹಾಗೆ ಹಿಟ್ಟನ್ನು ಕಲಿಸ್ಕೊಳ್ಳೋದಕ್ಕೆ ಈ ಬಟ್ಲಿನ ಅಳತೆಯಲ್ಲಿ 2 ಬಟ್ಲಾಗುವಷ್ಟು ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ. ಅದೇ ಬೌಲ್ನ ಅಳತೆಯಲ್ಲಿ 1 ಬೌಲ್ ಆಗುವಷ್ಟು ಚಿಕ್ಕದು ಚಿರೋಟಿ ರವೆ ಬರುತ್ತಲ್ಲ, ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ಇದಕ್ಕೆ 1/4 ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿನ ಸೇರಿಸ್ಕೊಳ್ತೀನಿ. ಮೊದಲಿಗೆ ನಾನು ಇಲ್ಲಿ ಕಾಳನ್ನ ಬೇಯೋದಕ್ಕೆ ಇಟ್ಕೊಳ್ತಾ ಇದ್ದೀನಿ. ಸುಮಾರು ನೀವು ಕಾಳು ಒಬ್ಬಟ್ಟು ಸಾರನ್ನ ಮಾಡಬೇಕು ಅಂದರೆ ಸ್ವಲ್ಪ ನೀರನ್ನ ಜಾಸ್ತಿ ಹಾಕ್ಕೊಂಡು ಕಾಳನ್ನ ಬೇಯಿಸ್ಕೊಳ್ಳಿ. ಕಾಳು ಬೇಯೋದ್ರೊಳಗಡೆ ಇಲ್ಲಿ ತಗೊಂಡಿರೋ ಅಂಥ ಮೈದಾ ಹಿಟ್ಟು ಮತ್ತು ಚಿರೋಟಿ ರವೆನ ನಾವು ಒಂದು ಹದವಾಗಿ ನಾವು ಕಲಿಸ್ಕೋಬೇಕಾಗುತ್ತೆ. ಸ್ವಲ್ಪನೇ ನೀರನ್ನ ಸೇರಿಸ್ಕೊಂಡು, ನೀವು ನಾರ್ಮಲ್ ಚಪಾತಿ ಹಿಟ್ಟನ್ನ ಕಲಿಸ್ಕೊಳ್ತೀರಾ ಅದಕ್ಕಿಂತ ಸ್ವಲ್ಪ ಸಾಫ್ಟಾಗಿ ನಾವು ಈ ಹಿಟ್ಟನ್ನ ಕಲಿಸ್ಕೋಬೇಕಾಗುತ್ತೆ. ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ಸ್ವಲ್ಪ ಜಾಸ್ತಿ ನೀರನ್ನ ಸೇರಿಸ್ಕೊಂಡು ಸ್ವಲ್ಪ ಹದವಾಗಿ ತೆಳುವಾಗಿ ನಾವು ಹಿಟ್ಟನ್ನ ಕಲಿಸ್ಕೊಂಡು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಒಂದು 10ರಿಂದ 15 ನಿಮಿಷ ನಾವು ಒಂದು ಪ್ಲೇಟ್ನ ಮುಚ್ಚಿಬಿಟ್ರೆ ಒಬ್ಬಟ್ಟು ಮಾಡೋದಕ್ಕೆ ಹಿಟ್ಟು ರೆಡಿ ಆಗುತ್ತೆ. ಈ ಕಡೆ ಕಾಳೆಲ್ಲ ಚೆನ್ನಾಗಿ ಬೇಯ್ತಾ ಇದೆ. ಬೆಂದಿರೋ ಕಾಳನ್ನ ತಗೊಂಡು ನಾನು ಈ ಥರ ಇಸ್ಕಿ ನೋಡ್ಕೊಳ್ತೀನಿ. ಸ್ವಲ್ಪ ಸಾಫ್ಟಾಗಿ ಬೆಂದಿದೆ ಕಾಳೆಲ್ಲ. ಈಗ ನಾನು ಸಾಂಬಾರನ್ನ ಮಾಡೋದಕ್ಕೆ ಸಪ್ರೇಟಾಗಿ ನೀರೆಲ್ಲ ಬಸ್ಕೊಳ್ತೀನಿ. ಸಪ್ರೇಟ್ ನೀರೆಲ್ಲ ಮಾಡಿಕೊಂಡು ಇವಾಗ ಅದೇ ಬೇಳೆಗೆ ಬೆಲ್ಲ ಹಾಗೂ ಕೊಬ್ಬರಿನ ತುರಿದಿಟ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಏಲಕ್ಕಿ ಪುಡಿನ ಸಹ ಹಾಕ್ಕೊಳ್ತೀನಿ. ಅಷ್ಟನ್ನು ನಾನು ಸಿಮ್ಮಲ್ಲಿ ಬೆಲ್ಲ ಎಲ್ಲ ಕರಗಿ ಕೊಬ್ಬರಿ ಎಲ್ಲ ಚೆನ್ನಾಗಿ ಬೇಯೋವಷ್ಟು ಒಂದು 10 ನಿಮಿಷ ಇದನ್ನು ಬೇಯಿಸ್ಕೊಳ್ತೀನಿ. ತುಂಬ ಜಾಸ್ತಿ ಡ್ರೈ ಆದಮೇಲೆ ಆಫ್ ಮಾಡ್ಕೋಬೇಡಿ. ಸ್ವಲ್ಪ ಈ ಥರ ನೀರೆಲ್ಲ ಬಿಟ್ಕೊಳ್ತಾ ಇದೆಯಲ್ಲ, ಆವಾಗಲೇ ನಾವು ಸ್ಟವ್ನ ಆಫ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಆಫ್ ಮಾಡಿಕೊಂಡು ನಾನು ಸ್ವಲ್ಪ ಹೂರ್ಣನ ಸಪ್ರೇಟಾಗಿ ಆರಿಸ್ಕೊಂಡಿದ್ದೀನಿ ರುಬ್ಕೊಳ್ಳೋದಕ್ಕೆ. ಇಷ್ಟು ಸಾಫ್ಟಾಗಿದ್ದರೆ ನಮಗೆ ಹೂರ್ಣ ಚೆನ್ನಾಗಿ ಬರುತ್ತೆ. ಅಷ್ಟನ್ನು ಹಾಕ್ಕೊಂಡು ನಾನು ನುಣ್ಣಗೆ ಮಿಕ್ಸಿ ಜಾರಲ್ಲಿ ರುಬ್ಕೊಳ್ತೀನಿ. ಇಲ್ಲಿ ನೋಡಿ ರುಬ್ಕೊಂಡಿದ್ದೀನಿ. ಯಾವುದೇ ಥರದ ನೀರನ್ನ ಸೇರಿಸ್ಕೋಬಾರ್ದು ನಾವು. ಈ ಕನ್ಸಿಸ್ಟೆನ್ಸಿ ನಮಗೆ ಹೂರ್ಣನ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ಈಗ ನಮಗೆ ಹೂರ್ಣ ಮತ್ತು ಹಿಟ್ಟು ಎರಡೂ ರೆಡಿಯಾಗಿದೆ. ಹಿಟ್ಟು ಎಷ್ಟು ಸಾಫ್ಟಾಗಿ ನೆಂದಿದೆ ನೋಡಿ. ಈ ಕನ್ಸಿಸ್ಟೆನ್ಸಿಲಿ ನಮಗೆ ಹಿಟ್ಟು ಚೆನ್ನಾಗಿ ನೆಂದಿರಬೇಕು. ನಾನು ಈ ಹಿಟ್ಟನ್ನ ಒಬ್ಬಟ್ಟು ಪೇಪರ್ ಅಂತಲೇ ಬರುತ್ತೆ, ಆ ಪೇಪರ್ ಮೇಲೆ ತಟ್ಕೊಳ್ತೀನಿ. ನೀವು ಬೇಕಾದರೆ ಬಾಳೆ ಎಲೆ ಅಥವಾ ನಾರ್ಮಲಾಗಿ ನೀವು ಯಾವ ಥರ ತಟ್ಕೊಳ್ತೀರ ಅದೇ ಥರ ತಟ್ಕೊಬೋದು. ಯಾವಾಗಲೂ ಹಿಟ್ಟಿಗಿಂತ ಸ್ವಲ್ಪ ಹೂರ್ಣನ ಜಾಸ್ತಿ ತಗೊಂಡು ಮಧ್ಯಕ್ಕೆ ನಾವು ಹಾಕೋಬೇಕಾಗುತ್ತೆ. ಯಾಕೆಂದರೆ ಹಿಟ್ಟು ಇಲ್ದಾರೆ ಮೈದಾನೇ ಸಿಗುತ್ತೆ. ಹೂರ್ಣ ಜಾಸ್ತಿ ಇದ್ದಷ್ಟು ನಮಗೆ ಒಬ್ಬಟ್ಟು ರುಚಿಯಾಗಿರುತ್ತೆ. ಒಬ್ಬಟ್ಟನ್ನ ತುಂಬ ಬೇಗನೆ ತಟ್ಕೋಬೇಕು ಅಂದರೆ ನೀವು ಈ ಥರ ಕೈಲಿ ತಟ್ಟೋದಕ್ಕಿಂತ ಇದ್ರ ಮೇಲೆ ಒಂದು ಪ್ಲಾಸ್ಟಿಕ್ ಪೇಪರ್ನ ಹಾಕ್ಕೊಂಡು ನೀವು ತಟ್ಕೊಂಡ್ರೆ ಬೇಗನೆ ಈಸಿಯಾಗಿ ನಾವು ತಟ್ಕೋಬೋದು. ಇವಾಗ ನಾನು ಅದೇ ರೀತಿ ಪ್ಲಾಸ್ಟಿಕ್ ಪೇಪರ್ನ ಹಾಕ್ಕೊಂಡಿದ್ದೀನಿ. ಈಗ ನಾನು ಕೈಲಿ ತಟ್ಕೊಳ್ಳೋದಿಲ್ಲ ನೋಡಿ. ಈ ಥರ ಸಾಫ್ಟಾಗಿ ನಾನು ಒಂದು ಕಡೆಯಿಂದ ನಿಮ್ಗೆ ಯಾವ ಇದ್ರಲ್ಲಿ ಬೇಕೋ ಆ ಕನ್ಸಿಸ್ಟೆನ್ಸಿಗೆ, ಅಂದರೆ ತೆಳುವಾಗಿ ಬೇಕಾದರೆ ತೆಳುವಾಗಿ, ದಪ್ಪಗೆ ಬೇಕಾದರೆ ದಪ್ಪಗೆ, ಆ ಥರ ನೀವು ಸರ್ಕೊಂಡ್ರೆ ಒಂದೇ ಸೆಕೆಂಡಿಗೆ ನಮಗೆ ರೆಡಿ ಆಗೋಗುತ್ತೆ. ಸ್ವಲ್ಪ ಪೇಪರ್ ಕೆಳಗಡೆ ಎಣ್ಣೆನ ಹಾಕ್ಕೊಂಡು ಮೇಲೆ ಸ್ವಲ್ಪ ಪೇಪರ್ನ ಹಾಕ್ಕೊಂಡು ನಾವು ಈ ಥರ ಮಾಡ್ಕೊಂಡಾದ್ರಿಂದ ಬೇಗನೆ ನಮಗೆ ಒಬ್ಬಟ್ಟನ್ನ ತಟ್ಕೋಬೋದು. ಇಲ್ಲಿ ನಾನು ತಟ್ಕೊಂಡಿದ್ದೀನಿ. ನೀಟಾಗಿ ಎಲ್ಲ ತಟ್ಕೊಂಡಾದ್ಮೇಲೆ ಕಾಯ್ದಿರೋ ಅಂಥ ತವೆಗೆ ಸ್ವಲ್ಪ ಆಯಿಲ್ನ ಹಾಕ್ಕೊಂಡು ಸವರ್ಕೊಂಡಿದ್ದೀನಿ. ತವೆ ಎಲ್ಲ ಚೆನ್ನಾಗಿ ಕಾದ್ಮೇಲೆ ಪೇಪರ್ ಸಮೇತನೇ ಹಾಕ್ಕೊಳ್ತೀನಿ. ಈ ಪೇಪರ್ನ ನಾವು ಒಂದು ಕೈಯಿಂದ ನಾನು ಈ ಥರ ತೆಕ್ಕೊಳ್ತೀನಿ. ಬೇಗನೆ ಬರುತ್ತೆ, ಏನು ಅಂಟ್ಕೊಳ್ಳೋದಿಲ್ಲ. ಈಸಿಯಾಗಿ ನಾವು 1-2 ನಿಮಿಷದಲ್ಲಿ ನಮಗೆ ಇದು ಒಬ್ಬಟ್ಟು ಬೆಂದಿರೋ ಹೋಗುತ್ತೆ. ಸ್ವಲ್ಪ ಮೇಲ್ಗಡೆನೇ ಎಣ್ಣೆನ ಹಾಕ್ಕೊಂಡು ಇದನ್ನು ಇನ್ನೊಂದು ಸಲ ಮಡ್ಚಿ ಹಾಕ್ಕೊಳ್ತೀನಿ. ತುಂಬ ಹೊತ್ತೇನು ಬೇಯಿಸೋ ಅಂಥ ಅವಶ್ಯಕತೆ ಇರೋದಿಲ್ಲ. 1 ನಿಮಿಷದಲ್ಲಿ ಇದು ಒಬ್ಬಟ್ಟು ಬೇಯುತ್ತೆ. ಒಂದು ಒಬ್ಬಟ್ಟು ನೀವು ಇದನ್ನು ಇನ್ನೊಂದು ಕಡೆಗೆ ಈ ಥರ ಮಡ್ಚಿ ಹಾಕ್ಕೋಬೇಕಾಗುತ್ತೆ. ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ತುಂಬ ಟೈಮು ಬೇಯಿಸ್ಕೊಳ್ದೇನೆ ಈಸಿಯಾಗಿ ಬೇಗನೆ 2 ಕಡೆ ನಾವು ಬೇಯಿಸ್ಕೊಳ್ಳೋದ್ರಿಂದ ಒಬ್ಬಟ್ಟು ಬೇಗನೆ 2 ಕಡೆ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಸ್ವಲ್ಪ ಎಲ್ಲೋ ಕಲರ್ ಆಗಿ ನಮಗೆ ಕಾಣೋವಷ್ಟು ನಾವು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಯಾಕೆಂದರೆ ಮೈದಾ ಹಿಟ್ಟು ಹೂರ್ಣಗಿಂತ ಕಡಿಮೆ ಇರುತ್ತೆ, ಹಾಗಾಗಿ ಬೇಗನೆ ಬೇಯುತ್ತೆ. ಇದೇ ಕನ್ಸಿಸ್ಟೆನ್ಸಿಲಿ ನೀವು ಮಾಡಿಕೊಂಡ್ರೆ ಇಷ್ಟೇ ಸಾಫ್ಟ್ ಆದ ಸ್ಮೂತ್ ಆದ ಒಬ್ಬಟ್ಟು ನಿಮಗೂ ರೆಡಿ ಆಗುತ್ತೆ. ಈಗ ನನಗೆ ಇಲ್ಲಿ ಒಬ್ಬಟ್ಟು ರೆಡಿ ಆಗಿದೆ. ಇದನ್ನು ನಾನು ಒಂದು ಪ್ಲೇಟ್ಗೆ ಹಾಕ್ಕೊಳ್ತೀನಿ. ಅದೇ ರೀತಿ ಅಷ್ಟು ಒಬ್ಬಟ್ಟನ್ನು ನಾನು ಇಲ್ಲಿ ಬೇಯಿಸ್ಕೊಳ್ತೀನಿ.
ನೋಡಿ ಇಲ್ಲಿ ನನಗೆ ಒಬ್ಬಟ್ಟೆಲ್ಲ ರೆಡಿಯಾಗಿದೆ. ನೀವು ಇದೇ ಕನ್ಸಿಸ್ಟೆನ್ಸಿಲಿ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿ ಬರುತ್ತೆ. ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಮತ್ತಷ್ಟು ಟೇಸ್ಟಿ ಹಾಗೂ ಸಿಂಪಲ್ ರೆಸಿಪಿಗಾಗಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.